ನಾಗಮ್ಮ, 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 ನಾಗಮ್ಮ. ಪುಣ್ಯಾಳ ಪ್ರೀತಿಲ್ ಬಿದ್ದು ಕರ್ತವ್ಯನ ಮರಿಬೇಡ ನಾಗಮ್ಮ. ನನ್ ಪ್ರಾಣ ಹೋದ್ರು ನಾಗ ಜಾತಿಯ ಕರ್ತವ್ಯ ಆಗ್ಲಿ ಧರ್ಮ ಆಗ್ಲಿ ಈ ನಾಗಮ್ಮ ಯಾವತ್ತಿಗೂ ಮರೆಯೋದಿಲ್ಲ ನಾಗರಾಜ. ಅದೇ ನಿಜ ಆದ್ರೆ ಹೀಗೆ ನೀನು ಪುಣ್ಯಾಳ ಜೊತೆ ಇರೋದಲ್ಲ, ಪಾತಾಳ ಲೋಕಕ್ಕೆ ಸೇರಿ ಆ ಪಾತಾಳ ಲಿಂಗೇಶ್ವರನಿಗೆ ಪೂಜೆ ಮಾಡ್ಕೊಂಡಿರ್ತಿದ್ದೆ. ಹೌದಲ್ವಾ? ಇವತ್ತು ಪಾತಾಳ ಲಿಂಗೇಶ್ವರನ್ಗೆ ಸಹಸ್ರ ಸೇವೆಗಳನ್ನ ಮಾಡಿ ಮಹಾರತಿ ಮಾಡ್ಬೇಕು. ಅದನ್ನ ಇವತ್ತೇ ಮಾಡ್ಬೇಕು. ಸಂತೋಷ, ಆ ವಿಷಯ ನೆನ್ಪಿರೋದಕ್ಕೆ. ಅದು ವಿಷಯ ಅಲ್ಲ, ನನ್ ಕರ್ತವ್ಯ. ಈಗ್ಲೇ ಹೊರಡೋಣ ಬಾ ನಾಗರಾಜ. ಮತ್ತೆ ಪುಣ್ಯ? ನನ್ ಮಗಳ ರಕ್ಷಣೆನ ನನ್ ಪ್ರಭು ಆಗಿರೋ ಆ ಪರಮೇಶ್ವರ ನೋಡ್ಕೋತಾನೆ. ಅವ್ರ ಸೇವೆಯಲ್ಲಿದ್ದಾಗ ನನ್ ಭಾರ ಅಷ್ಟೇ ಅಲ್ಲ, ನನ್ ಮಗಳನ್ನು ಕೂಡ ನೋಡ್ಕೋತಾರೆ. ಬಾ ಹೋಗೋಣ. ವಿಷ್ಣುನಾಡಿ ಜ್ಯೋತಿಷ್ಯರ ಹತ್ರ ಹೋಗಿ ನಮ್ಮ ಅಣ್ಣ ಬಂದಿದ್ದಾನೆ ಅಂತಂದ್ರೆ ಪುಣ್ಯ ಹತ್ರ ಖಂಡಿತವಾಗ್ಲೂ ತಾಳಿಗರ ರಹಸ್ಯ ಹೇಳಿಸ್ತಾನೆ. ಆ ಕ್ಷಣ ನಾಗನಿಧಿನ ಪಡ್ಕೋತಾನೆ. ಅದೇ ನಡೆದ್ರೆ ಇಷ್ಟು ದಿನ ನನ್ ಕಂಡಂತ ಕನಸು, ನನ್ ಪಟ್ಟಂತ ಶ್ರಮ ಎಲ್ಲಾನು ವ್ಯರ್ಥ ಆಗೋಗುತ್ತೆ. ಈ ಭದ್ರಾವತಿ ಆಸೆಯಾಗಿ ಉಳಿದೋಗ್ಬಿಡುತ್ತೆ. ನಿನ್ನ ಆಸೆ ನೆರವೇರಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ನನ್ನ ಅಣ್ಣನಿಗಿಂತ ಮುಂಚೆ ನಾಗನಿಧಿ ರಹಸ್ಯನ ನಾನೇ ತಿಳ್ಕೋಬೇಕು. ಆ ರಹಸ್ಯ ಪುಣ್ಯ ನಮ್ಗೆ ಹೇಳ್ತಾಳಾ? ಹೇಳಲ್ಲ, ಆದ್ರೆ ನಾವ್ ಹೇಳೋ ಹಾಗೆ ಮಾಡ್ಬೇಕು. ಪ್ರಾಣ ತೆಗ್ದಾದ್ರೂ ರಹಸ್ಯನ ಕಕ್ಕಿಸ್ತೀನಿ. ಪುಣ್ಯ ಎಲ್ಲಿದ್ದಾಳೆ? ಈ ಸಮಯದಲ್ಲಿ ಎಲ್ಲಿರ್ತಾಳೆ? ನಿದ್ದೆ ಮಾಡ್ತಾ ಇರ್ತಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡು, ನನಗೆ ತಾಳ್ಮೆ ಕಡಿಮೆ, ನಿನಗ್ ಸಮಯನೂ ಕಡಿಮೆ ಇದೆ. ಭೂತಕಿಗೆ ಮನುಷ್ಯತ್ವನೇ ಇಲ್ಲ. ನನ್ನ ಮಾತು ಕೇಳಿ ನಿಜ ಹೇಳು, ಇಲ್ಲ ಅಂದ್ರೆ ಕ್ಷುದ್ರ ದೇವರಿಗೆ ನಿನ್ನ ಬಲಿ ಕೊಟ್ಬಿಡ್ತಾಳೆ. ನನಗೆ ಪ್ರಾಣದ ಮೇಲೆ ಆಸೆ ಕಡಿಮೆ ಇದೆ. ನನ್ನ ಸಾಯಿಸಿದ್ರೆ ನಿನಗೆ ಆಯಸ್ ಕಡಿಮೆ ಆಗತ್ತೆ. ಭೂತಕಿಗೆ ಈ ಭೂಮಿ ಮೇಲೆ ಬದುಕೋ ಅರ್ಹತೆನೂ ಕಡಿಮೆ. ಸಾಧ್ಯ ಆದಷ್ಟು ಬೇಗ ನನ್ನನ್ನು ಬಿಟ್ಬಿಡಿ, ಇಲ್ಲ ಅಂದ್ರೆ ನನ್ನ ನಾಗಮ್ಮನ ವಿಷಕ್ಕೆ ಬಲಿ ಆಗೋಗ್ತೀರಾ. ನಾಗಮ್ಮ, ನಾಗಮ್ಮ ಎಲ್ಲಿದ್ದಾಳೆ ನಿನ್ ನಾಗಮ್ಮ? ಇದ್ರೆ ಬಾ ಅನ್ನೋ, ಬಂದು ನಿನ್ನ ಕಾಪಾಡು ಅನ್ನೋ. ನೀನ್ ಹಾಲು ಹಾಕಿದ್ರೆ ಕುಡಿಯೋದು, ನೀನ್ ಮೊಟ್ಟೆ ಇಟ್ಟಾಗ ಅದನ್ನ ತಿನ್ನೋದ್ ಬಿಟ್ರೆ ಇಲ್ಲಿರೋ ಶುದ್ರ ಶಕ್ತಿ ಅದಕ್ಕೂ ಮೀರಿರೋ ಈ ಭದ್ರ ಶಕ್ತಿನ ಹೆದರ್ಸಿ ನಿನ್ನ ಅದ್ ಹೇಗೆ ಕಾಪಾಡ್ತಾಳೆ? ನಾಗಮ್ಮ ನಮ್ಮಮ್ಮ. ಮನುಷ್ಯಲಾಗಿರೋ ನೀನೆ ನಿನ್ ಮಗಳಿಗೋಸ್ಕರ ಅಷ್ಟೆಲ್ಲ ಮಾಡಿದ್ರೆ ದೇವ್ರಾಗಿರೋ ನಮ್ ನಾಗಮ್ಮ ತಾಯಿ ತನ್ನ ಮಗಳಿಗೋಸ್ಕರ ಎಷ್ಟೆಲ್ಲ ಮಾಡ್ಬೋದು ಅಂತ ಊಹೆ ಮಾಡ್ಕೊಳಕ್ಕಾಗತ್ತಾ ಭದ್ರಮ್ಮ? ನಿಜನಾ? ಎಲ್ಲಿ ನಿನ್ ನಾಗಮ್ಮನ್ ಕರಿ, ಕರಿ ಕರಿ. ಅಮ್ಮ ನಾಗಮ್ಮ. ಈ ಕ್ಷುದ್ರ ಶಕ್ತಿಗಳಿಂದ, ಈ ರಾಕ್ಷಸರಿಂದ ನನ್ನನ್ನು ಕಾಪಾಡಮ್ಮ. ಅಯ್ಯಯ್ಯೋ ಪಾಪ, ನಿನ್ನ ಕೂಗು ನಿನ್ನ ನಾಗಮ್ಮನ್ಗೆ ಕೇಳಿಸಿಲ್ಲ ಅನ್ಸತ್ತೆ. ಕೇಳಿಸೋ ಹಾಗೆ ನಾನ್ ಮಾಡ್ತೀನಿ.
ನನ್ ನಾಗಮ್ಮ ಬರ್ತಾಳೆ. ಬೆಂಕಿ ಬಿರುಗಾಳಿ ಹಾಗೆ, ಭೀಕರ ಪ್ರಳಯ ಥರ. ನಿಮ್ ಪಾಲ್ಗೆ ಮೃತ್ಯುವಾಗಿ ಶುದ್ರ ಶಕ್ತಿನ ಭದ್ರಶಕ್ತಿನ ಅಂತ್ಯ ಮಾಡೋ ಅಂತ ರುದ್ರ ಅವತಾರ ಆಗಿ ಬರ್ತಿದ್ದಾಳೆ. ನಿಮ್ಮನ್ನ ಅವಳೇ ಬಂದು ಬಲಿ ತಗೋತಾಳೆ. ಬರಕ್ ಹೇಳು, ಬರಕ್ ಹೇಳೆ, ನಿನ್ ನಾಗಮ್ಮನ ಬರೋದಕ್ಕೆ ಹೇಳೆ. ಕಾಪಾಡು ಅಂತ ಆ ನಿನ್ನ ನಾಗಮ್ಮನ ಕರಿಯೇ. ತಾಳಿಗರಿ ರಹಸ್ಯನ ನೀನ್ ಹೇಳೋದಿಲ್ಲ ಅಂತ ನನ್ಗೆ ಅರ್ಥ ಆಗೋಯ್ತೆ. ಇವಾಗ ಸಾಯಿಸೋದಿರೋದೊಂದೇ ದಾರಿ ನನಗೆ. ಸಾಯೇ ಸಾಯಿ. ಅಲ್ಲಿ ನೋಡಿ, ಬರಲ್ಲ ಅಂತಿದ್ರಲ್ಲ, ಬರಲ್ಲ ಅಂತಿದ್ರಿ ತಾನೆ? ನೋಡಿ ಅಲ್ಲಿ, ನನಗೋಸ್ಕರ ಬಂದಿರೋ ನಮ್ಮಮ್ಮ ನೋಡಿ. ನಿಮ್ಗಳ ಕತೆನ ನನ್ನ ನಾಗಮ್ಮನೆ ನೋಡ್ಕೋತಾಳೆ. ಮಾಲಾ, ಮಾಲಾ,